ನಮಸ್ಕಾರ ಗೆಳೆಯರೇ, ನಾನು ನಿಮ್ಮ ಪ್ರೀತಿಯ ಪ್ರಕಾಶ್. ನಮ್ಮ ಮೈಸೂರಿನ ಹೃದಯ ಭಾಗದಲ್ಲಿರುವಂತಹ ನಮ್ಮ ಕೇಂದ್ರೀಯ ಬಸ್ ನಿಲ್ದಾಣದಿಂದ ನಾನು ಈ ದಿನ ಶ್ರೀ ಕ್ಷೇತ್ರ ಧರ್ಮಸ್ಥಳಕ್ಕೆ ಹೋಗ್ತಾ ಇದ್ದೀನಿ. ಈ ದಿವಸ ನಾನು ಮತ್ತು ನನ್ನ ಸ್ನೇಹಿತರು ಧರ್ಮಸ್ಥಳಕ್ಕೆ ಬೈಕ್ ರೈಡ್ ಹೋಗಬೇಕು ಅಂತ ಒಂದು ಪ್ಲ್ಯಾನ್ ಮಾಡಿದ್ವಿ. ಬಟ್ ನನ್ನ ಸ್ನೇಹಿತರು ಬರೆದಿದ್ದ ಕಾರಣ ಆ ಪ್ಲ್ಯಾನ್ ತುಂಬ ಫ್ಲಾಪ್ ಆಗಿದೆ. ಆದ ಕಾರಣ ನಾನು ಬಸ್ಸಲ್ಲೇ ಹೋಗಬೇಕು ಅಂತ ನಾನು ಪ್ಲ್ಯಾನ್ ಮಾಡಿದ್ದೀನಿ. ಮೈಸೂರಿಂದ ಏನು ಹಾಸನಕ್ಕೆ ಹೋಗಿ ಹಾಸನದಿಂದ ನಾನು ಧರ್ಮಸ್ಥಳಕ್ಕೆ ಹೋಗುವಂಥ ಒಂದು ಪ್ಲ್ಯಾನ್ ಮಾಡಿದ್ದೀನಿ. ಮೈಸೂರಿಂದ ನಾನು ಬಸ್ ಹತ್ತುವಾಗ ವೀಡಿಯೋ ಮಾಡೋಕ್ಕೆ ಸಾಧ್ಯ ಆಗಿರಲಿಲ್ಲ, ಕಾರಣ ತುಂಬ ಜನಸಂದಣಿ ಜಾಸ್ತಿ ಇದ್ದುದರಿಂದ ಆಗಿರಲಿಲ್ಲ. ಬಟ್ ಈಗ ತಾನೇ ನಾನು ಹಾಸನಕ್ಕೆ ರೀಚ್ ಆಗಿದ್ದೀನಿ ಅಂದ್ಕೊಂಡಿದ್ದೀನಿ. ಬನ್ನಿ ನೋಡೋಣ, ಸಮಯ ಎಷ್ಟಾಗಿದೆ ಅಂತ ಗೊತ್ತಿಲ್ಲ. ಅಲ್ಲೇ ಪಕ್ಕದಲ್ಲಿದ್ದಂತಹ ನನ್ನ ಸ್ನೇಹಿತ ಸಿಕ್ಕಿದ್ರು, ಮಾತಾಡಿಸ್ಕೊಂಡು ಹಾಗೆ ಮುಂದೆ ಹೋಗ್ತಾ ಇದ್ದೀನಿ. ಸುಮಾರು ಟೈಮಿಗೆ ಎಷ್ಟಾಗಿರ್ಬೋದು ಅಂತ ನಿಮಗೆ ಹೇಳೋದಾದರೆ, ನಮಸ್ಕಾರ ಗೆಳೆಯರೇ, ನಾನೀಗ ಹಾಸನ ರೀಚ್ ಆಗಿದ್ದೀನಿ. ಆಲ್ಮೋಸ್ಟ್ ಈಗ ಒಂದು 9:30 ಆಗಿದೆ. ಧರ್ಮಸ್ಥಳ ಹೋಗಬೇಕು, ಪ್ಲ್ಯಾಟ್ಫಾರ್ಮ್ಗೆ ಹೋಗ್ತಾ ಇದ್ದೀನಿ. ಬನ್ನಿ ನೋಡೋಣ ಬಸ್ ಇದೆಯಾ ಏನು ಎತ್ತ ಅಂತ. ನೀವು ನೋಡ್ತಾ ಇದ್ದೀರಾ, ನಾನು ಹೋಗುವಂಥ ಬಸ್ ಇಲ್ಲಿದೆ ಧರ್ಮಸ್ಥಳಕ್ಕೆ. ನಾನು ಧರ್ಮಸ್ಥಳಕ್ಕೆ ಹೋಗುವಂತಹ ವಾಹನ ಇಲ್ಲೇ ನಿಂತಿದೆ. ಇದು ಸಮಯ 9:30ಗೆ ಧರ್ಮಸ್ಥಳಕ್ಕೆ ಹೋಗುತ್ತೆ ಅಂತ ಅಲ್ಲಿದ್ದಂತಹ ಸಂಚಾರಿ ನಿಯಂತ್ರಕರಿಂದ ಮಾಹಿತಿಯನ್ನು ಸಹ ನಾನು ಪಡ್ಕೊಂಡಿರ್ತೀನಿ. ಸ್ನೇಹಿತರೆ, ಸಮಯ ಸುಮಾರು 2 ಗಂಟೆ ಆಗಿದೆ. ನೀವು ನೋಡ್ತಾ ಇರ್ಬೋದು, ನಾನು ಧರ್ಮಸ್ಥಳಕ್ಕೆ ರೀಚ್ ಆಗಿದ್ದೀನಿ. ಎಷ್ಟೋ ಜನ ಅಲ್ಲೇ ಓಡಾಡ್ತಾ ಇದ್ದಾರೆ. ನೋಡಿ ಸ್ನೇಹಿತರೆ, ಧರ್ಮಸ್ಥಳದ ಹೆಬ್ಬಾಗಿಲು ಅಂತಲೇ ಕರೆಸ್ಕೊಳ್ಳುವಂತಹ ಇದು ಎಷ್ಟು ತುಂಬ ಸುಂದರವಾಗಿದೆ ಹಾಗೂ ತುಂಬ ದೀಪಾಲಂಕಾರದಿಂದ ಕೂಡಿದೆ. ನಾನು ತಡವಾಗಿ ಹೋಗಿದ್ದ ಕಾರಣ ಲೈಟಿಂಗ್ಸ್ ಎಲ್ಲ ಆಫ್ ಮಾಡಿದ್ರಿಂದ ಈಗ ಕಾಣಿಸ್ತಾ ಇದೆ. ಆದರೂ ಕೂಡ ತುಂಬ ಚೆನ್ನಾಗಿ ಕಾಣಿಸ್ತಾ ಇದೆ, ನೀವು ನೋಡ್ಬೋದು. ಹಾಗೆ ನನ್ನದೊಂದು ಫೋಟೋ ಇರಲಿ ಅಂತ ನಾನು ಕ್ಲಿಕ್ಕಿಸ್ಕೊಂಡು ನನ್ನ ಮುಂದಿನ ಜರ್ನಿ ಅಂತ ನಾನು ಕಂಟಿನ್ಯೂ ಮಾಡ್ತಾ ಇದ್ದೀನಿ. ಬನ್ನಿ ನೋಡೋಣ. ನಮಸ್ತೆ. ಮಧ್ಯರಾತ್ರಿ 2 ಗಂಟೆ ಆಗಿದೆ. 2 ಗಂಟೆ ಆದರೂ ಫುಲ್ಲು ಕ್ರೌಡ್ ಇದೆ. ಇನ್ನು ನೋಡೋಣ ಹೇಗಿದೆ ಅಂತ. ಇನ್ನೂ ಮುಂದೆ ಇದೆ, ನೋಡ್ಬೋದು ನೀವು ನನ್ನ ಹಿಂದ್ಗಡೆ. ನೋಡಿ ಸ್ನೇಹಿತರೆ, ಮೊದಲು ಅಣ್ಣಪ್ಪ ಸ್ವಾಮಿಯ ದರ್ಶನ ಪಡೆಯುವುದು ಇಲ್ಲಿನ ಪ್ರತೀತಿಯಾಗಿರ್ತದೆ. ಸ್ವಾಮಿ ಅಣ್ಣಪ್ಪ ಸ್ವಾಮಿಯ ದರ್ಶನ ಮುಗಿಸ್ಕೊಂಡು ನಾನು ಬರಬೇಕಾದ್ರೆ ನನ್ನ ಕಣ್ಣಿಗೆ ಬಿದ್ದಂತಹ ಈ ವಿಡಿಯೋ ನೀವು ನೋಡಬಹುದು. ಇದು ದೇವಸ್ಥಾನದ ಮುಂಭಾಗದಲ್ಲಿರುವಂತಹ ಜಾಗ. ಭಕ್ತಾದಿಗಳು ಬರುವಂತಹವರಿಗೆ ಅತಿಥಿ ಗೃಹದಲ್ಲಿ ರೂಮಿನ ಕೊರತೆ ಉಂಟಾದಾಗ ಈ ಜಾಗದಲ್ಲಿ ಬಂದು ತಂಗುವಂತಹ ಒಂದು ವ್ಯವಸ್ಥೆ ಕೂಡ ಇದೆ. ಈ ಸ್ಥಳವು ದೇವಸ್ಥಾನದ ಮುಂಭಾಗದಲ್ಲಿರುವಂತಹದ್ದು, ನೀವು ನೋಡಬಹುದು ಬೇಕಾದರೆ. ನಾನು ಸರಿಯಾಗಿ 2:30 ವೇಳೆಯಲ್ಲಿ ಬಂದಾಗ ದೇವಸ್ಥಾನದ ಮುಂಭಾಗ ಈ ರೀತಿ ಕಾಣಿಸಿರುತ್ತೆ, ನೀವು ನೋಡಬಹುದು. ಯಾವುದೇ ದೀಪಾಲಂಕಾರವಿಲ್ಲದೆ ದೇವಸ್ಥಾನ ಈ ರೀತಿ ಕಾಣಿಸ್ತಾ ಇದೆ. ಲೈಟಿಂಗ್ಸ್ ಎಲ್ಲ ಆಫ್ ಆಗಿರೋದ್ರಿಂದ ಈ ರೀತಿ ಕಾಣಿಸ್ತಾ ಇರೋದು ನೋಡ್ಬೋದು. ಸಮಯ ರಾತ್ರಿ 2:30 ಟೈಮ್ನಲ್ಲಿ ನೀವು ನೋಡ್ಬೋದು. ಇದೇನು ಹೋಟೆಲ್ಲ ಇಲ್ಲ ಏನು ಚಿತ್ರಾನ್ನ ಅಂತ ನೀವು ನೋಡ್ಬೋದು. ಅಷ್ಟು ರಶ್ಶು. ನಾನು ಮೊದಲೇ ರಿಸರ್ವ್ ಮಾಡಿದ್ದಂತಹ ಸಾಕೇತ ಎಂಬ ಅತಿಥಿ ಗೃಹದಲ್ಲಿ ಕಂಡುಬರುವಂತಹ ದೃಶ್ಯ ಇದು.
ರೂಮಿಗಾಗಿ ಎಷ್ಟು ಕ್ಯೂ ನಿಂತಿದ್ದಾರೆ ಅಂತ ನೀವು ನೋಡ್ಬೋದು. ನಾನು ಮೊದಲೇ ರಿಸರ್ವ್ ಮಾಡಿಟ್ಕೊಂಡಿದ್ದೆ ರೂಮು. ಲಕ್ಷ ದೀಪೋತ್ಸವ ಇರೋದ್ರಿಂದ ತುಂಬ ಜನ ಸೇರ್ಬೋದು ಅಂತ ನನಗನ್ನಿಸಿತ್ತು. ನೀವು ನೋಡ್ಬೋದು ಕ್ಯೂವಲ್ಲಿ ಎಷ್ಟು ಜನ ನಿಂತಿದ್ದಾರೆ ಅಂತ, ಪರದಾಡ್ತಾ ಇದ್ದಾರೆ ರೂಮ್ಗೋಸ್ಕರ. ರಾತ್ರಿ ತಡವಾಗಿ ಮಲಗಿದ ಕಾರಣ ಬೆಳಗಿನ ಜಾವ ಬೇಗ ಎದ್ದೇಳಬೇಕಾಗಿರೋ ಅನಿವಾರ್ಯತೆ ಬೇಗ ಬಂತು. ಯಾಕಂದರೆ ತುಂಬ ಜನ ಭಕ್ತಾದಿಗಳು ಬರೋದ್ರಿಂದ ತುಂಬ ರಶ್ ಆಗಿತ್ತು. ಬೆಳಗ್ಗೆ ಎದ್ದು ಫ್ರೆಶ್ ಅಪ್ ಆಗಿ 200 ರೂಪಾಯಿ ಟಿಕೆಟ್ ತಗೊಂಡು ನಾನು ಆಲ್ರೆಡಿ ಕ್ಯೂವಲ್ಲಿ ನಿಂತಿದ್ದೆ. ನೀವು ನೋಡ್ತಿದ್ದ ಧರ್ಮ ತುಂಬ ರಶ್ ಇದ್ದ ಕಾರಣ ನೀವು ನೋಡ್ಬೋದು ಒಳಗಡೆ ಹೋಗ್ತಿದ್ದಂಗೆ ಅಲ್ಟಿಮೇಟ್ ಆಗಿತ್ತು. ನೆಕ್ಸ್ಟ್ ಲೆವೆಲಲ್ಲಿ ತುಂಬ ಡೆಕೋರೇಷನ್ ಮಾಡಿದರು ಒಳಗಡೆ. ಏನೋ ನೆಮ್ಮದಿ, ಏನೋ ಸ್ವರ್ಗನೇ ಕೆಳಗಡೆ ಧರೆಗಿಳಿದಂಗೆ ಬಂದಂಗೆ ಆಗೋಗಿತ್ತು. ಅಷ್ಟು ಫ್ಲವರ್ ಡೆಕೋರೇಷನ್ ಮಾಡಿದರು. ಹಣ್ಣು ಮತ್ತು ಫ್ಲವರಿಂದ ತುಂಬ ಡೆಕೋರೇಷನ್ ಮಾಡಿದರು ಒಳಗಡೆ. ನೋಡೋದಕ್ಕೆ 2 ಕಣ್ಣು ಸಾಲ್ತಿರಲಿಲ್ಲ, ಆ ರೀತಿ ಡೆಕೋರೇಷನ್ ಮಾಡಿದರು. ನೋಡ್ಬೋದು ಈ ವಿಡಿಯೋದಲ್ಲಿ. ದೇವರ ದರ್ಶನ ತುಂಬ ಚೆನ್ನಾಗಾಗಿತ್ತು. ಆದರೆ ಸಂಜೆಯಿಂದ ಹೊಟ್ಟೆ ಹಸಿದಿದ್ದರ ಪರಿಣಾಮ ನಾನು ಊಟ ಮಾಡಬೇಕಾಗಿರೋ ಅನಿವಾರ್ಯತೆ ಬಂತು. ದೇವಸ್ಥಾನದಲ್ಲೇ ಇರುವಂತಹ ಭೋಜನಾಲಯಕ್ಕೆ ನಾನು ತೆರಳ್ತಾ ಇದ್ದೀನಿ. ದೇವರ ದರ್ಶನ ಮುಗಿಸ್ಕೊಂಡು ಊಟದ ಹಾಲ್ಗೆ ಅಂತ ಊಟಕ್ಕೆ ಬಂದೆ. ಬಟ್ ಅಲ್ಲಿ ನೋಡಿದ್ರೆ ಸ್ವರ್ಗ, ಅಷ್ಟು ಕ್ಲೀನಾಗಿತ್ತು. ಯಾವುದೇ ಚೌಟ್ರಿ ಕೂಡ ಇದಕ್ಕೆ ಸಡ್ಡಿ ಹೊಡೆಯೋಕ್ಕಾಗಲ್ಲ, ಅಷ್ಟು ಪರಿಶುದ್ಧವಾಗಿಟ್ಟಿದ್ರು. ನೀವು ನೋಡ್ಬೋದು ಈ ವಿಡಿಯೋದಲ್ಲಿ. ಧರ್ಮಸ್ಥಳ ಏನಕ್ಕೆ ಹೆಸರುವಾಸಿಯಾಗಿದೆ ಅಂದರೆ ಇದೇ ವಿಚಾರಕ್ಕೋಸ್ಕರ, ಊಟದ ವಿಷಯವಾಗಿ. ದೇವರ ದರ್ಶನವನ್ನು ಮುಗಿಸ್ಕೊಂಡು ಹೊರಗಡೆ ಬಂದ ಮೇಲೆ ಪ್ರತಿಯೊಬ್ಬ ಭಕ್ತಾದಿಗಳಿಗೂ ಇರ್ತದೆ, ದೇವಸ್ಥಾನದ ಮುಂದುಗಡೆ ನಿಂತ್ಕೊಂಡು ನಾನೊಂದು ಫೋಟೋ ತೆಗೆಸ್ಬೇಕು ಅಂತ ಎಲ್ಲರಿಗೂ ಒಂದು ಆಸೆ ಇದ್ದೇ ಇರ್ತದೆ. ದೇವರ ದರ್ಶನ ಮುಗಿಸ್ಕೊಂಡು ಬಂದಮೇಲೆ ಹೊರಗಡೆ ತಮಟೆ ಸೌಂಡ್ ಕೇಳ್ತಾಯಿತ್ತು ಕಿವಿಗೆ. ಬನ್ನಿ ನೋಡ್ಕೊಂಡು ಬರೋಣ ಅಂತ ಹೋದೆ. ಸೂಪರಾಗಿ ಹೊಡಿತಾಯಿದ್ರು ಟಮಟೆ. ಅದು ನೋಡ್ತಾ ನನಗೂ ಕುಣಿಬೇಕು ಅನ್ನಿಸ್ತಾಯಿತ್ತು, ಬಟ್ ಆಗ್ತಾ ಇರಲಿಲ್ಲ. ಯಾಕಂದರೆ ಮೊದಲೇ ನನಗೆ ಪಂಚೆ ಉಡೋಕ್ಕಾಗಲ್ಲ, ಉಟ್ಕೊಂಡಿದ್ದೀನಿ, ಹೆಂಗೋ ನಿಭಾಯಿಸಿದ್ದೀನಿ. ಸುಮ್ಮನೆ ಯಾಕೆ ಅದ್ರ ಪ್ರಾಬ್ಲಮ್ ಅಂದ್ಬಿಟ್ಟು ನಾನು ಇರಲಿಲ್ಲ. ಹಾಗೆ ಸ್ವಲ್ಪ ಟಯರ್ಡಾಗಿದ್ದೆ, ಸ್ವಲ್ಪ ರೆಸ್ಟ್ ಮಾಡಬೇಕಾಗಿತ್ತು. ಅದಕ್ಕೆ ನಾನು ವಾಸ ಇದ್ದಂಥ ಅಲ್ಲಿ ಸಾಕೇತ ಎಂಬ ವಸತಿ ಗೃಹದಲ್ಲಿ ರೆಸ್ಟ್ ಮಾಡೋಣ ಅಂತ ಹೋಗ್ತಾಯಿದ್ದೀನಿ. ಸಂಜೆ ಸಾವಿರಾರು ಭಕ್ತರು ಬರೋದ್ರಿಂದ, ಲಕ್ಷ ದೀಪೋತ್ಸವ ಇರೋದ್ರಿಂದ ಒಂದು ಒಳ್ಳೆಯ ವಿಡಿಯೋ ಮುಖಾಂತರ ನಿಮ್ಮ ಮುಂದೆ ಬರಬೇಕು ಅಂತ ನಾನು ಇವಾಗ ರೆಸ್ಟ್ ಮಾಡೋಕ್ಕೆ ಹೋಗ್ತಾಯಿದ್ದೀನಿ. ಗೆಳೆಯರೇ, ನಾನು ಸ್ಟೇ ಮಾಡಿರುವಂತಹ ವಸತಿ ಗೃಹ ಇದು ನೋಡ್ತಾ ಇರ್ಬೋದು. ಇದು ಕಾಣಿಸ್ತಾ ಇದೆಲ್ಲ ಇದೆ. ನನ್ನ ವಿಡಿಯೋ ಇಷ್ಟ ಆಗಿದರೆ ನಿಮಗೆ ಸಬ್ಸ್ಕ್ರೈಬ್ ಆಗಿ ಹಾಗೂ ಫಾಲೋ ಮಾಡಿ.